ನೋಡಿ ನಿನ್ನೆ ರಾತ್ರಿ ಮಧ್ಯರಾತ್ರಿ ಏಕಾಏಕಿ ಬಂದು ಯಾರೋ ಕೆಲವರು ರೌಡಿ ಶೀಟರ್ಗಳಂತೆ ಏಕಾಏಕಿ ಬಂದು ಇಲ್ಲಿ ಒಂದು 5-6 ಅಂಗಡಿಗಳು ಇಟ್ಕೊಂಡು ಜೀವನ ಮಾಡ್ತಿದ್ರು ವ್ಯಾಪಾರಸ್ಥರುಗಳು. ಜೆಎಸ್ಎಸ್ ಆಸ್ಪತ್ರೆ ಎದುರುಗಡೆ ಏಕಾಏಕಿ ಬಂದಿದ್ ಮೂಡ ಜಾಗ ಮೊದಲನೇದಾಗಿ. ಅದಾದ ನಂತರ ಕೂಡ 10 ವರ್ಷದಿಂದ ಕೋರ್ಟಲ್ಲಿ ಐತೆ ಇದು. ಹಂಗಿದ್ರು ಕೂಡ ಕೇಸ್ ಇರ್ಬೇಕಾದ್ರೆ ಯಾವ 10 ಜನ 20 ಜನ ಬಂದ್ ರೌಡಿಗಳು ಏಕಾಏಕಿ ಅದನ್ನ ಧ್ವಂಸ ಮಾಡಿ ತೆರವುಗೊಳಿಸ್ಬಿಟ್ರೆ ಯಾರಿಗೆ ಯಾರೋ ಲೇಡೀಸ್ಗಳು ಇದ್ರಂತೆ ಅವ್ರನ್ನೆಲ್ಲ ಪಾಪ ಎದುರಿಸಿ ಅಲ್ಲೇ ಆಗಿದೆ ಗೊತ್ತಿಲ್ಲ ಎದುರಿಸಿ ಬದರಿಸಿ ಇದೆಲ್ಲ ನೋಡಿ ನೀವು ನೋಡ್ತಿದಿರಲ್ಲ ಯಾವ ರೀತಿ ಮಾಡಿದಾರೆ ಹೆಂಗಿತ್ತಿದು ಎಲ್ಲ ಕಿತ್ತಾಕಿ ಹೊಡೆದಾಕಿ ಎದುರಿಸಿ ಪಾಪ ಅವ್ರಿಗೆಲ್ಲ ಈ ರೀತಿ ಏನ್ ಅವರು ಗುಂಡಾಗಿರಿ ಮಾಡಕ್ಕೆ ಏನ್ ಅನ್ಕೊಂಡ್ಬಿಟ್ಟಿದಾರೆ ಇದನ್ನ ನಮ್ಗ ಕ್ಷೇತ್ರ ಶಾಸಕರು ಏನ್ ಮಾಡ್ತಾವ್ರೆ ಕೂಡಲೇ ಇನ್ನೂ FIR ಆಗಿಲ್ಲ ಇವಾಗ ನಿನ್ನೆ ರಾತ್ರಿ 1-1:30-2 ಗಂಟೆಲಂತೆ ಆದ್ರೂ ಕೂಡ ಈಗ FIR ಮಾಡ್ತಿದ್ದಾರೆ. FIR ಮಾಡಿದಾರೆ ಅಂತ ಇವಾಗ ಹೇಳಿದಾರೆ ನಮ್ಗೆ. ನಮ್ದೇನು ಉದ್ದೇಶ ಅಂದ್ರೆ ಅವ್ರನ್ನ ಯಾರು ಬಂಧನ ಮಾಡ್ಬೇಕು, ಯಾರು ಏನ್ ರೌಡಿ ಆಗ್ಬಿಟ್ರೆ ದೊಡ್ಡ ಪಾಳೆಗಾರನ್ ಅವನು ಅಮಾಯಕರ ಮೇಲೆ ಬಂದು ದೌರ್ಜನ್ಯ ಮಾಡಕ್ಕೆ ನೋಟಿಸ್ ಕೊಟ್ಟು ಕಾನೂನು ಪ್ರಕಾರ ಯಾರತ್ರನು ಯಾರ ಜಾಗ ಲೂಟಿ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಯಾರು ರೌಡಿ ಶೀಟರ್ ಅಂತ ನಾವು ಮಾಧ್ಯಮದಲ್ಲಿ ನೋಡಿದ್ವಲ್ಲ, ಯಾರು ಸಾಗರು ಇನ್ನ ಅವ್ರ ಸಹಚಾರಗಳಂತಲ್ಲ, ಅವ್ರ ಏನ್ 20-30 ಜನ ಬಂದ್ಬಿಟ್ಟು ವ್ಯಾಪಾರಸ್ಥರೆಲ್ಲ ಸ್ಟೇಷನ್ ಇದಾರೆ, ಇಲ್ಲೆಲ್ಲ ಇದಾರೆ ನಮ್ ಜೊತೆ. ಅಂತವ್ರು ಇದು ಫೋಟೋ ಇರ್ಬೇಕಾದ್ರೆ ಆದೇಶ ಪ್ರತಿ ತಗೋಬರ್ಲಿ, ಯಾರು ಅವ್ರ ಜಾಗದಲ್ಲಿ ಮಾಡ್ಕೊಳ್ಳಿ. ಏಕಾಏಕಿ ಬಂದು ಈ ರೀತಿ ರೌಡಿಸಂ ಮಾಡ್ತಾರೆ ಅಂದ್ರೆ ಏನ್ ಕ್ಷೇತ್ರ ಹೇಳೋರ್ ಕೇಳೋರು ಯಾರು ಇಲ್ವಾ? ಶಾಸಕರು ಏನ್ ಮಾಡ್ತಾರೆ ಅದನ್ನೇ ನಮ್ಗೆ ಆಶ್ಚರ್ಯ. ಇಷ್ಟೆಲ್ಲ ಆಗ ಒಂದ್ ಗಂಟೆ ಸ್ಥಳಕ್ಕೆ ಬಂದಿಲ್ಲ. ಹಿಂಭಾಗನೇ ಶಾಸಕರ ಕಚೇರಿ ವಿಪರ್ಯಾಸ ದುರಂತ ಅಂದ್ರೆ ಹಿಂದ್ಗಡೆನೆ ಅವ್ರ ಕಚೇರಿ ಐತೆ, ಆಗಿರೋದು ಮುಂದ್ಗಡೆ ಇದೆ ಪಕ್ಕದಲ್ಲೇನೆ. ಬಂದ್ ನೋಡ್ಬೇಕಲ್ವಾ ಶಾಸಕರು? ಸರ್ ಇಡೀ ಸ್ಟೇಟ್ ನ್ಯೂಸ್ ಅಲ್ಲೆಲ್ಲ ಬಂದಿದೆ, ಎಲ್ರಿಗೂ ಗೊತ್ತಾಗಿದೆ ವಿಚಾರ. ಒಂದು ಸ್ಥಳಕ್ಕೆ ಭೇಟಿ ಕೊಡ್ಬೇಕಲ್ವಾ? ಅವ್ನ ಯಾರಿದ್ದಾರೆ ಗೊತ್ತು ಒಳಗಾಗ್ಬೇಕಲ್ವಾ? ಅರೆಸ್ಟ್ ಮಾಡ್ಬೇಕು ಅವ್ರನ್ನ. ವಿಶೇಷವಾಗಿ ನಮ್ KR ಕ್ಷೇತ್ರದಲ್ಲಿ ನಮ್ಗೆ ಕಾನೂನು ಸುವ್ಯವಸ್ಥೆ ಇದೆ ಅಲ್ವಾ ಗೊತ್ತಾಗ್ತಿಲ್ಲ. ಏನಲ್ಲಿ ಡಬಲ್ ಮರ್ಡರ್ಗಳಾಗ್ತವೆ, ಶೂಟ್ಔಟ್ಗಳಾಗ್ತವೆ, ಇಲ್ಲಿ ನೋಡ್ರಿ ಈ ತರ ಘಟನೆಗಳಾಗ್ತವೆ. ನೋಡಿ ಅದನ್ನ ನಾವು ಹೇಳಿದೀವಿ, ಈಗ ಇನ್ನು FIR ಆಗಿಲ್ಲ, ಯಾರು ಬಂದಿಲ್ಲ, ಇದು ನ್ಯಾಯ ಕೊಡ್ಸಿಲ್ಲ ಅಂತ ನಮ್ಮ ಸ್ಥಳೀಯರು ಹೇಳಿದ್ರು. ನಾವೆಲ್ಲ ಹೋರಾಟಗಾರರೆಲ್ಲ ಬಂದು ನಮ್ಮ ಸ್ನೇಹಿತರೆಲ್ಲ ಬಂದು ಕೂತಿದ್ದೀವಿ. FIR ಆಗ್ಬೇಕು, ಮತ್ತೆ ಅವ್ರನ್ನೆಲ್ಲ ಇಮಿಡಿಯೇಟ್ ಬಂಧನ ಮಾಡ್ಬೇಕು. ಇಲ್ಲಾಂದ್ರೆ ನಾವು ಯಾವ ರಾತ್ರಿ ಧರಣಿ ಹಿಂಗೆ ಕೂತ್ಕೊಂಡು